ಲೇ ಪಾಪ ಜಗಣ, ಅಡಿಕೆ ಬೆಳೆ ಬಂದೈತಲ್ವೆಲ್ಲ. ನೋಡ್ಬಿಟ್ಟು ಅಡಿಕೆ ಕುಯಿಸ್ಬೇಕಿತ್ತು ಕಳ್ಳ. ಯಾರು ಕೆಲಸದವ್ರೆ ಸಿಕ್ತಿಲ್ಲ ಕಳ್ಳ. ಎಲ್ಲ ಬರೀ ರಾಗಿ ಹಾಕ್ಬೇಕು, ಅದಾಕ್ಬೇಕು, ಇದಾಕ್ಬೇಕು. ಹೊಲ್ದಲ್ಲಿ ಕೆಲಸ ಐತೆ, ತೋಟದಲ್ಲಿ ಕೆಲಸ ಐತೆ, ಬರೀ ಅಲ್ಲಿ ಇಲ್ಲಿ ತಿರ್ಗಾಡೋದೇ ಆಯ್ತು ಕಳ್ಳಿ. ಹ್ಞೂ, ಏನ್ ಮಾಡೋದು ಏನೋ ಒಂದು ಗೊತ್ತಾಗ್ತಿಲ್ಲ. ಅಲ್ಲ ಕಣ್ಕವ್ರೆ, ಆ ನಮ್ಮೂರು ಆ ಗಂಗಣ್ಣ ಇದಾರಲ್ಲ, ಆ ಗಂಗಣ್ಣಂಗೆ ಹೇಳಿದ್ರೆ ಬಂದು ಎಲ್ಲದನ್ನು ಅಡಿಕೆ ಎಲ್ಲದನ್ನು ಕುಯ್ದುಕೊಟ್ಟು ಹೋಗೋರಲ್ಲ. ಎಲ್ಲ ಫಸ್ಲು ಬಂದೈತಪ್ಪ, ಏನ್ ಚೆನ್ನಾಗೇ ಬಂದೈತೆ. ಫಸ್ಲೇನು ಬರೋದೇನು ಚೆನ್ನಾಗೇ ಬಂದೈತೆ. ಗೌಡ್ರೆ, ನಿಮ್ಗೆ ಎಲ್ಲಾ ಕಡೆಯಿಂದ ಆದಾಯ ಕಣ್ರಿ ಗೌಡ್ರೆ. ಏನೇನೋ ಮಾಡ್ತಾನೆ ಇರ್ತೀರಾ, ಸುಮ್ಕಂತೂ ಇರಲ್ಲ. ಓ ಸುಮ್ಕಿರಲ್ಲೇ, ಕಣ್ಣಾಕ್ಬಿಡವು. ಓ, ಈ ವರ್ಷ ಒಂದ್ ಸ್ವಲ್ಪ ಪರವಾಗಿಲ್ಲ ಕಳ್ಳೆ ಬೆಳೆ. ಹೋದ ವರ್ಷ ಯಾಕೋ ಭಾಳ ಕಡಿಮೆ ಆಗ್ಬಿಟ್ಟಿತ್ತು ಕಳ್ಳ ಅಡಿಕೆ ಬೆಳೆ. ಭಾಳ ಲಾಸ್ ಆಗೋಯ್ತು. ಈ ವರ್ಷ ಒಂದ್ ಸ್ವಲ್ಪ ಪರವಾಗಿಲ್ಲ ಕಣಪ್ಪ, ಹೆಂಗ ದೇವ್ರ ದಯದಿಂದ ಎಲ್ಲ. ಲೇ ಜಗಣ, ಜಗಣ, ಲೇ ಅಲ್ಲಿ ಬರ್ತಿರೋದು ನಮ್ಮ ಬೋರಣ್ಣನೂ ಅವ್ರ ಹೆಂಡತಿ ನಿಂಗಮ್ಮ ಅಲ್ವೇನಲ್ಲ ನೋಡಲಿ. ಅಲ್ಲಿ ದೂರದಲ್ಲಿ ಬರ್ತಿದಾರ ನೋಡು. ನಮ್ಮ ತೋಟದ ಅದು ತೆಂಗಿನ ತೋಟ ಐತೆ ನೋಡು. ಆ ತೆಂಗಿನ ತೋಟದ ಪಕ್ಕದಲ್ಲಾಸಿ ಆ ಬದಿ ಮೇಲೆ ನಡ್ಕೊಂಡ್ ಬರ್ತಿರೋರು ಅವ್ರೇ ಅಲ್ವಲ್ಲ? ಮುಖಂಡ್ಗೌಡ್ರೆ ಅವ್ರೆ. ಏನು ಈ ಕಡೆ ಅವ್ರ ತೋಟನೂ ಇಲ್ಲ, ಈ ಕಡೆ ಬರ್ತಿದಾರಲ್ಲ ನಡ್ಕೊಂಡು. ಏನ್ ಸಮಾಚಾರ? ನಿಮ್ಗೆ ಏನಾರ ಹುಡ್ಕೊಂಡು ಏನಾರ ಬರ್ತಿದಾರ ಏನ್ ಗೌಡ್ರೆ? ಏನಪ್ಪ ನನ್ಗಂತೂ ಗೊತ್ತಿಲ್ಲ ಕಳ್ಳೆ, ಅದು ಯಾರಿಗೆ ಹುಡ್ಕೊಂಡ್ ಬರ್ತಿದಾರ ಏನ. ಮಾತ್ರ ಏನಂದ್ರೆ ಬೆಳಿಗ್ಗೆ ಮಾತ್ರ ಬೋರಜ್ಜನ ಅಂತ ಹೋಗಿದ್ದು, ನಾನು ಶಂಕರಾಜ ಇಬ್ರು ಹೋಗಿದ್ದು. ಹೋಗ್ಬಿಟ್ಟು ಇವನಿದ ನೋಡು ಬೋರಡ್ಡಂಗೆ ಎಲ್ಲ ಹೇಳಿ ಬಂದಿದ್ದು ವಿಷಯ. ಎಷ್ಟು ದಿವಸ ಅಂತ ಜಗಳ ಮಾಡ್ಕೊಂಡಿರ್ತೀಯ, ಎಷ್ಟು ದಿವಸ ಅಂತ ನಿಮ್ಮ ಅಣ್ಣಂದ್ರಗಳ ಜೊತೆ ಮುನಿಸ್ಕೊಂಡಿರ್ತೀಯ. ಕಷ್ಟ ಸುಖಕ್ಕೆ ನಿಮ್ಮ ಅಣ್ಣಂದ್ರಗಳೇ ಆಗೋದು. ಅಲ್ಲೇ ವಯಸ್ಸಾಯ್ತಾ ಬಂತು, ಮುನಿಸ್ಕೊಂಡಿರೋದಲ್ಲ. ಬೇರೆ ಬೇರೆ ಇರೋದು ಇವ್ರದ್ದು ಮಾತು ಕೇಳ್ಕೊಂಬಿಟ್ಟು ನೀನು ಹಿಂಗೆಲ್ಲ ಮಾಡೋದು ದೊಡ್ಡ ತಪ್ಪು ಕಳ್ಳ ಬೋರಣ್ಣ. ನಿನ್ನ ಅಣ್ಣ ತಮ್ಮಂದ್ರಗಳ ಜೊತೆ ಚೆನ್ನಾಗಿರು, ಒಂದಾಗಿರ್ಬೇಕು ಕಳ್ಳ ಪಾಪ ಅಂತ ಹೇಳಿದ್ದೆ. ಅದಕ್ಕೆ ಸರಿ ಗೌಡ್ರೆ ಆಯ್ತು, ನೀವು ಹೆಂಗೆ ಹೇಳ್ತಿರೋ ಹಂಗೆ ನಿಮ್ಮ ಮಾತನಂತನೇ ಇರ್ತೀನಿ. ಸ್ವಲ್ಪ ನಮ್ಮ ತಮ್ಮಂದು ನನ್ನ ಮಗಂದು ಮಾತು ಕೇಳಬೇಕು, ಅವನಿಗೊಂದು ಮಾತು ಕೇಳ್ಬಿಟ್ಟು ಬಂದು ಹೇಳ್ತೀನಿ ಗೌಡ್ರೆ ಅಂತ ಹೇಳಿದ್ದ. ನಾನಿದ್ದವನು ಇಲ್ಲ ಕಣಪ್ಪ, ನಿನ್ನ ಕಂಡೀಷನ್ ಆಗಿ ನಿನ್ನ ಅಣ್ಣನ ಜೊತೆ ಸಾವುಕಾರ ಜೊತೆ ಎಲ್ಲ ಮಾತಾಡಬೇಕು, ರಂಗಜ್ಜ ಜೊತೆ ಅಂತ ಹೇಳಿ ಬಂದಿದ್ದೆ. ಅದಕ್ಕೇನಾರು ಬರ್ತಿದ್ದಾರೆ ಏನಪ್ಪ ಸಾಮಾನಿಕೆ ನೋಡನ್ ತಡಿ, ಈ ಕಡೆನೆ ಬರ್ತಿದ್ದಾರೆ ಸಾಮಾನಿಕೆ. ಲೇ ಲೇ ಪಾಪ ಜಗಣ, ಇದ್ಯಾಕಲ್ಲ ಬೋರಣ್ಣನೂ ನಿಂಗಮ್ಮ ಒಂಥರ ಅಳರಂಗ್ ಮಕ ಮಾಡ್ಕೊಂಡ್ ಬಂದಿದ್ದಾರೆ. ಮಕ ನೋಡಿರೋ ಪೂರ ಬಾಡ ಹೋಗಂಗೈತೆ, ಏನೋ ಯೋಚನೆ ಐತೆ, ಸಿಕ್ಕಾಬಟ್ಟೆ ಬೇಜಾರಲ್ಲಿದ್ದಾರೆ. ಏನಾಯ್ತಪ್ಪ ಇವರಿಗೆ? ಯಾಕೆ ಇಷ್ಟೊಂದೆಲ್ಲ ಯೋಚನೆ ಮಾಡ್ಕೊಂಡು ಹಿಂಗ್ ಬಂದಿದಾರಲ್ಲ? ಲೇ ಬೋರಣ, ಬೋರಣ, ಏನಪ್ಪ ಏನ್ರಪ್ಪ ಇಲ್ಲಿವರೆಗೂ ಹುಡ್ಕೊಂಬಂದ್ಬಿಟ್ಟಿದಾರಲ್ಲ, ಏನ್ರಪ್ಪ ಸಮಾಚಾರ? ನಿಂಗಮ್ಮ ಪಾಪ, ಲೇ ಬೋರಣ ಮಾತಾಡ್ರಪ್ಪ. ಇದ್ಯಾಕ್ರೋ ಹಿಂಗ್ ನಿಂತಿದ್ಯಾ ಬೋರಣ ಬಂದ್ಬಿಟ್ಟು? ಏನಾಯ್ತು ಬೋರಣ, ಬಾಯ್ ಬಿಟ್ಟು ಮಾತಾಡಪ್ಪ. ಗೌಡ್ರೆ ಏನಂತ ಹೇಳಂಗ್ ಗೌಡ್ರೆ, ಏನಂತ ಹೇಳನ? ನನ್ನ ಹಣೆ ಬರನೇ ಸರಿ ಇಲ್ಲ ಗೌಡ್ರೆ, ನನ್ನ ಹಣೆ ಬರನೇ ಸರಿ ಇಲ್ಲ. ಎಲ್ಲಾರು ನನಗೆ ಮೋಸ ಮಾಡವ್ರೆ ಗೌಡ್ರೆ, ಎಲ್ಲಾರು ಮೋಸ ಮಾಡವ್ರೆ. ನನಗೆಲ್ಲ ಸೇರ್ಕೊಂಡ್ಬಿಟ್ಟು ಮೋಸ ಮಾಡಿಬಿಟ್ರು ಗೌಡ್ರೆ. ಯಾರಿಗೆ ನಂಬನ, ಯಾರಿಗೆ ಬಿಡೋಣ? ನನ್ನ ಜೀವನನೇ ಇದಕ್ಕೆ ಬಂದ್ಬಿಡ್ತು ಗೌಡ್ರೆ. ನನ್ನ ಜೀವನನೇ ಬರೀ ಹಿಂಗೆ ಮೋಸದಲ್ಲೇ ಬಂದ್ಬಿಡ್ತು ನನ್ನ ಜೀವನ ಗೌಡ್ರೆ. ನಾನು ಅನ್ಯಾಯ ಮಾಡ್ಕೊಂಬಿಟ್ಟೆ, ಅನ್ಯಾಯವಾಗಿ ನನಗೆ ಮೋಸ ಮಾಡಿಬಿಟ್ರು ಗೌಡ್ರೆ. ಇವ್ರದ್ದು ಮಾತು ಕೇಳ್ಕೊಂಡು ನನ್ನ ಅಣ್ಣ ತಮ್ಮಂದ್ರಿಂದ ಎಲ್ಲರಿಂದ ನಾನು ದೂರ ಆಗ್ಬಿಟ್ಟೆ ಗೌಡ್ರೆ, ದೂರ ಆಗ್ಬಿಟ್ಟೆ. ನಿಮ್ಮ ಮಾತು ಮೀರಬಾರ್ದಿತ್ತು ನಾನು. ನೀವು ಅವತ್ತೇನೆ ಹೇಳಿದ್ರಿ, ನನಗೆ ಕರೆದು ಕೂರಿಸಿ ಬುದ್ಧಿವಾದ ಹೇಳಿದ್ರಿ. ಅವತ್ತೇನೆ ನಾನು ಬುದ್ಧಿವಂತ ಆಗ್ಬಿಟ್ಟಿದ್ರೆ ನಮ್ಮ ಅಣ್ಣಂದ್ರಗಳ ಜೊತೆ ಚೆನ್ನಾಗಾರ ಇರ್ತಿದ್ನೋ ಏನೋ ಭಗವಂತ. ಎಂಥ ಕೆಲಸ ಮಾಡ್ಕೊಂಬಿಟ್ಟೆ ಅಂತ ಸಖತ್ ಬೇಜಾರಾಗ್ತೈತೆ ಗೌಡ್ರೆ. ಗೌಡ್ರೆ ಗೌಡ್ರೆ ನನಗೆ ಮೋಸ ಮಾಡಿಬಿಟ್ರು ಗೌಡ್ರೆ, ನನಗೆ ಮೋಸ ಮಾಡಿಬಿಟ್ರು. ಮೋಸ ಹೋಗ್ಬಿಟ್ಟೆ ಗೌಡ್ರೆ, ನಾನು ನಂಬಿಸಿ ಮೋಸ ಮಾಡಿಬಿಟ್ರು ಗೌಡ್ರೆ ನನಗೆ. ಹೋದ್ ತರಿಕೆ. ಲೇ ಲೇ ಬೋರಣ, ಏನ್ಲ ಹಿಂಗೆಲ್ಲ ಮಾತಾಡ್ತಿದ್ಯಾ? ಏನಾಯ್ತಲ್ಲ ಪಾಪ? ನಿಂಗಮ್ಮ ಏನಾಯ್ತಾಯಿ? ಯಾಕಮ್ಮ ಯಾಕಮ್ಮ ಅವನು ಬೋರಣ ಹಿಂಗೆಲ್ಲ ಹೇಳ್ತಿದ್ದಾನೆ? ಮೋಸ ಆಯ್ತು ಮೋಸ ಆಯ್ತು ಮೋಸ ಹೋಗ್ಬಿಟ್ಟೆ ಅಂತ. ಯಾರಮ್ಮ ಮೋಸ ಮಾಡಿದ್ರು? ಲೇ ಬೋರಣ, ಯಾರೆಲ್ಲ ಮೋಸ ಮಾಡಿದ್ದು ನಿನಗೆ? ಯಾಕೆ ಮೋಸ ಮಾಡ್ತಾರೋ? ಅಂಥದ್ದೇನು ಮಾಡಿದೀಯಲ್ಲ ನೀನು? ನೀನು ಭಾಳ ಬುದ್ಧಿವಂತನಪ್ಪ, ನಾನು ನೋಡ್ದಂಗೆನೇನೆ. ನೀನು ಅಷ್ಟು ಸುಲಭವಾಗಿ ಮೋಸ ಗೀಸ ಹೋಗಲ್ಲ. ಏನಾಯ್ತಂತ ಬಾಯ್ಬಿಟ್ಟು ಹೇಳು. ನೀವು ಏನು ಹೇಳ್ದಲ್ಲೇ ಸುಮ್ಮನೆ ಹಿಂಗೆ ಗೊಳಾಡ್ತಿದ್ರೆ ಹೊಟ್ಟೆಲ್ಲ ಉರಿದೋಗಂಗೆ ಆಗುತ್ತೆ ನನಗೆ. ಬಾಯ್ ಬಿಡ್ರಪ್ಪ, ಏನಾಯ್ತಂತ. ಏನಾಯ್ತಂತ ಕೇಳ ಜಗಣ ನೀನಾದ್ರೂ. ಅಲ್ಲ ಕಣ ಬೋರಜ್ಜು, ಹಿಂಗೆ ಹೇಳ್ತೀನಂತ ಬೇಜಾರು ಮಾಡ್ಕೋಬೇಡ ಬೋರಜ್ಜ. ಕಷ್ಟಗಳು ಯಾರಿಗೆ ತಾನೇ ಇರಲ್ಲ, ಎಲ್ಲಾರ್ಗೂ ಇದ್ದಿದ್ದೇನೆ. ಇನ್ನೇನು ಬಾಯಿ ಬಿಡ್ದಲೆ ಏನು ಮಾತಾಡ್ದಲೆ ಹಿಂಗೆಲ್ಲ ಗೋಳಾಡ್ತಿದ್ರೆ ನಾವು ಸಹಾಯ ಮಾಡೋಕ್ಕಾಗಲ್ಲ ಕಣ್ ಬೋರಜ್ಜು. ಬಾಯ್ ಬಿಟ್ಟು ಹಿಂಗಾಗೈತಿ ಅಂತ ಬಾಯ್ ಬಿಟ್ಟು ಹೇಳಿದ್ರೆ ನಾನು ಏನಾದರೂ ನಾವು ಹೆಲ್ಪ್ ಮಾಡ್ಬೋದು ನಿನಗೆ. ಏನಾಯ್ತು ಹೇಳಜ್ಜಿ, ನಿಂಗಜ್ಜಿ ಏನಾಯ್ತಂತ ಬಾಯ್ ಬಿಟ್ಟು ಹೇಳ್ರಿ. ಅದು ಯಾರು ಮೋಸ ಮಾಡಿದ್ರು? ಅದು ಯಾಕೆ ಮೋಸ ಮಾಡಿರು ನಿಮಗೆ? ಅದು ಹೆಂಗೆ ನೀವು ಮೋಸ ಹೋದ್ರಿ? ಇವೆಲ್ಲನೂ ನಮಗೆ ಬಾಯ್ ಬಿಟ್ಟು ಹೇಳಿದ್ರೆ ನಾವು ಏನಾದ್ರೂ ಒಂದು ಇದು ಮಾಡ್ಬೋದಪ್ಪ, ಸಹಾಯ ಮಾಡ್ಬೋದು. ಏನು ಮಾತಾಡ್ದಲ್ಲ ನೀವು ಬಂದ್ಬಿಟ್ಟು ಹಿಂಗೆ ಗೊಳಾಡ್ತಿದ್ರೆ
ಅದ್ರಲ್ಲೂ ಬೆಳಿಗ್ಗೆ ಬೇರೆ ಗೌಡ್ರು ಶಂಕರಜ್ಜ ಬೇರೆ ರಂಗಜ್ಜನ ಜೊತೆ ಸಾವುಕಾರ ಜೊತೆ ಚೆನ್ನಾಗಿರ್ರಿ ಒಟ್ಟಿಗಿರ್ರಿ, ಅಣ್ಣ ತಮ್ಮಂದ್ರು ಚೆನ್ನಾಗಿರ್ಬೇಕು, ನೀವು ಒಗ್ಗಟ್ಟಾಗಿದ್ರೆ ಯಾರು ಏನು ಮಾಡೋಕ್ಕಾಗಲ್ಲ, ಇವೆಲ್ಲದನ್ನು ಬುದ್ಧಿವಾದ ಹೇಳಿ ಬಂದ್ರಂತೆ. ಅಷ್ಟರಲ್ಲಿ ಇಷ್ಟೊತ್ತಿಗೆ ನೀವು ನೋಡಿರಿ ಹಿಂಗ್ ಬಂದು ಹೇಳ್ತಿದ್ದೀರಾ, ಏನು ಒಂದು ಗೊತ್ತಾಗ್ತಿಲ್ಲ ನಮ್ಗೆ, ದಿಕ್ಕೇ ತೋರ್ಸಂಗೆ ಆಗ್ತೈತೆ. ಏನಾಯ್ತು ಬಾಯ್ ಬಿಟ್ಟು ಹೇಳ್ರಿ ಒಂದ್ ಸ್ವಲ್ಪ. ಇಲ್ಲ ಕಣ್ರಿ ಗೌಡ್ರೆ, ಯಾಕು ಇಲ್ಲ. ಇವನ್ ಜಗನ್ನ ಹೇಳ್ದಂಗೆನೆ ನಾವು ನಮ್ಮ ಅಣ್ಣ ತಮ್ಮಂದ್ರುಗಳ ಜೊತೆ ಒಗ್ಗಟ್ಟಾಗಿದ್ದಿದ್ರೆ ನಮ್ಗೆ ಇವತ್ತು ಈ ಪರಿಸ್ಥಿತಿ ಯಾಕೆ ಬರ್ತಿತ್ತು ಗೌಡ್ರೆ, ಈ ಪರಿಸ್ಥಿತಿ ಯಾಕೆ ಬರ್ತಿತ್ತು. ಮಾತ್ರ ಅಣ್ಣ ತಮ್ಮಂದ್ರು ಯಾವತ್ತೂ ಕೂಡ ಹಿಂಗೆಲ್ಲ ಒಬ್ರಿಗೊಬ್ರು ದೂರ ಆಗ್ಬಾರ್ದು ಅಂತ ನಾವೇ ಉದಾಹರಣೆ ಕಣ್ರಿ ಗೌಡ್ರೆ, ನಾವೇ ಉದಾಹರಣೆ. ಗೌಡ್ರೆ ಅವ್ನು ಇದಾನಲ್ಲ, ಅವನು ನಮ್ಮೂರ್ ಸಾವುಕಾರ ಶಂಕರಣ್ಣ ಬಾಳ ಮೋಸ ಮಾಡ್ಬಿಟ್ಟ ಗೌಡ್ರೆ, ಬಾಳ ಮೋಸ ಮಾಡ್ಬಿಟ್ಟ. ನಮ್ಗೆ ನಮ್ಸಿ ಅನ್ಯಾಯವಾಗಿ ನಮ್ಗೆ ಮೋಸ ಮಾಡ್ಬಿಟ್ಟ ಗೌಡ್ರೆ. ಇಲ್ದವೆಲ್ಲ ತಲೆ ತುಂಬಿಟ್ಟ. ನಿಮ್ಮ ಅಣ್ಣ ತಮ್ಮಂದ್ರುಗಳ ಜೊತೆ ನಮ್ಮ ರಂಗಜ್ಜ ನಮ್ಮ ಸಾವುಕಾರರು ಇದಾರಲ್ಲ, ಆ ರಂಗಜ್ಜ ಸಾವುಕಾರರ ಜೊತೆ ನಾವು ಜಗಳ ಮಾಡ್ಕೊಳೋದಕ್ಕೆ, ನಾವು ಕೋಪ ಮಾಡ್ಕೊಳೋದಕ್ಕೆ, ನಾವು ಒಂದಾಗ್ದಲೇ ಇರೋದಕ್ಕೆ ಕಾರಣನೇ ಅವ್ನ್ ಸಾವುಕಾರ ಶಂಕರಣ್ಣ ಇದಾನಲ್ಲ, ಅವನೇ ಕಣ್ರಿ ಗೌಡ್ರೆ, ಅವನೇ. ನಮ್ಮ ಅಜ್ಜ ಆದ್ರೂನು ನನಗ್ ಬಡ್ಕಣ್ತು, 100 ಸಲ ಹೇಳ್ತು, ಇಲ್ಲ ಕಣೆ ನಮ್ಮ ಅಣ್ಣ ತಮ್ಮಂದ್ರುಗಳ ಜೊತೆ ನಮ್ಮ ಅಣ್ಣಂದ್ರುಗಳ ಜೊತೆ ನಾನು ಚೆನ್ನಾಗಿರ್ಬೇಕು ಕಣೆ ಅಂತ ಹೇಳಿದ್ರು ಅವ್ನ್ ಸಾವುಕಾರ ಶಂಕರಣ್ಣ ಬಂದ್ಬಿಟ್ಟು ತಲೆ ತುಂಬಿಟ್ಟ. ನಿಮ್ ಕಷ್ಟ ಸುಖ ನಾನು ಹಾಕ್ತೀನಿ, ನಿಮ್ಮ ಅಣ್ಣಂದ್ರುಗಳೆಲ್ಲ ಮೋಸ ಮಾಡ್ತಿದ್ದಾರೆ, ನಿಮ್ಗೆಲ್ಲ ಆಸ್ತಿಲೆಲ್ಲ ಪಾಲ್ ಕರೆಕ್ಟ್ ಆಗಿ ಕೊಟ್ಟಿಲ್ಲ, ಎಲ್ಲಾದ್ರಲ್ಲೂ ನೀನು ಮೋಸ ಮಾಡಿದ್ದಾರೆ ಬೋರಜ್ಜ, ಅವ್ರ ಮಾತ್ ನಂಬೇಡ ನೀನು, ಅವ್ನ್ ಸಾವುಕಾರ ಮಾತ್ ನಂಬೇಡ. ಇಷ್ಟ ದಿವಸ ರಂಗಜ್ಜ ನಿನ್ ಜೊತೆ ಇದ್ದ, ಈಗ ಅವ್ನ್ ಸಾವುಕಾರ ಬಂದ ತಕ್ಷಣ ಅವನ್ ಜೊತೆ ಇದ್ದಾನೆ, ನೀನ್ ಮಾತ್ರ ಅವ್ರ ಜೊತೆ ಒಂದಾಗ್ಲೇಬಾರ್ದು, ನೀನ್ ಏನಿದ್ರು ಸಹಾಯ ನಾನು ಮಾಡ್ತೀನಿ ಹಂಗೆ ಹಿಂಗೆ ಅಂತ ತಲೆಯಲ್ಲಿ ಇಲ್ದವೆಲ್ಲ ತುಂಬಿ ನಮ್ಗೆ ನಮ್ಮ ಅವ್ರ ಅಣ್ಣಂದ್ರುಗಳ ಜೊತೆ ಆ ರಂಗಜ್ಜನ ಜೊತೆ ಸಾವುಕಾರರ ಜೊತೆ ಒಂದಾಗ್ಬಾರ್ದ ಅಂತ ಬಹಳ ಅನ್ಯಾಯ ಮಾಡ್ಬಿಟ್ಟ ಗೌಡ್ರೆ, ಬಹಳ ಅನ್ಯಾಯ ಮಾಡ್ಬಿಟ್ಟ. ಇವತ್ತು ಏನೋ ವಿಚಾರ ಕೇಳೋದಕ್ಕೆ ಅವ್ರ ಮಂತ ಹೋಗ್ತೀವಿ, ಅಲ್ಲ ಏನೇನೋ ನಮ್ಮ ಬಗ್ಗೆ ಮಾತಾಡೋದು, ಬೈಕಣೋದು, ಆಮೇಕಿಂದ ನಮಗ್ ಮೋಸ ಮಾಡೋದು. ನಾವು ಈಗ ಶ್ರೀಮಂತರಾಗ್ಬಿಡ್ತೀವಿ, ಹೊಲದಲ್ಲಿ ತೋಟದಲ್ಲಿ ತರಕಾರಿ ಬೆಳೆಲಿ, ಅಡಿಕೆ ತೋಟದಲ್ಲಿ ತೆಂಗಿನ ತೋಟದಲ್ಲಿ ಎಲ್ಲಾದ್ರಲ್ಲೂ ಆದಾಯ ತಗೊಂಡ್ಬಿಡ್ತೀವಿ, ಸಾವುಕಾರ ಆಗ್ಬಿಡ್ತೀವಿ, ಅವ್ರ ಕೈ ಕೆಳಗಡೆ ಹೋಗಲ್ಲ ಅಂತ ಎಲ್ಲ ಕಳ್ತನ ಮಾಡ್ಸೋದಕ್ಕೆ ನಮ್ ತೋಟದಲ್ಲೆಲ್ಲ ರಾತ್ರಿ ಬಂದ್ಬಿಟ್ಟು ಇವತ್ತು ಸಾಯಂಕಾಲ ತೆಂಗಿನಕಾಯಿ ಎಲ್ಲದನ್ನು ಕಳ್ತನ ಮಾಡ್ಬೇಕು ಅಂತ ಸಿದ್ದಣ್ಣ ಇದಾನಲ್ಲ ಅವನ ಜೊತೆ, ಅವ್ನ ಸಿದ್ದಣ್ಣಗೆ ಎಲ್ಲ ವಿಷಯನೂ ಬಾಯ್ ಬಿಡ್ತಿದ್ದ. ಏನಾದ್ರೂ ಮಾಡ್ಬಿಟ್ಟು ಅವ್ರ ಅಣ್ಣ ತಮ್ಮಂದ್ರುಗಳ ಜೊತೆ ಮಾತ್ರ ಒಂದಾಗ್ಬಾರ್ದು ಅವನು ಬೋರಣ್ಣ, ಇವೆಲ್ಲದನ್ನು ಕೂಡ ನಗಾಡ್ಕೊಂಡು ಖುಷಿಯಿಂದ ಹೇಳ್ತಿದ್ದ. ನಾವು ಕಿವಿಯಾರೆ ಕೇಳ್ಕೊಂಡ್ಬಿಟ್ಟು ಈ ಕಡೆ ಅವ್ರ ಜೊತೆ ಜಗಳ ಮಾಡಕ್ಕೂ ಆಗಲ್ಲ, ನಮ್ಗೆ ಈ ಕಡೆ ಬೈಯೋದಕ್ಕೂ ಆಗಲ್ಲ. ನಾವು ಏನೂ ಮಾತಾಡದಲೆ ಇಷ್ಟು ದಿವಸ ನಾವು ಇವನ್ ಮಾತು ಕೇಳ್ಕೊಂಡ್ಬಿಟ್ಟು ಬಾಳ ಯಾಮಾರ್ಬಿಟ್ಟು ಅಂತ ಗೊತ್ತಾಯ್ತು. ಈಗ ಜಗಳ ಮಾಡಿದ್ರೆ ಏನು ಪ್ರಯೋಜನ ಇಲ್ಲ, ಮೊದ್ಲು ಹೋಗ್ಬಿಟ್ಟು ಇರೋ ವಿಷಯನ ಗೌಡ್ರ ಮುಂದೆ ಹೇಳ್ಬಿಡೋಣ ಅಂತ ಎದ್ನೋ ಬಿದ್ನೋ ಅಂತ ಓಡ್ ಬಂದು ಗೌಡ್ರೆ. ಓಡ್ ಬಂದ್ಬಿಟ್ಟು ಎಲ್ಲ ಮೋಸ್ಕಾರ, ನನಗ್ ಗೊತ್ತಿತ್ತು ಆ ಮೋಸ್ಕಾರ ಅವ್ನ ಸಾವುಕಾರನ ಮಾತು ಕೇಳ್ಕೊಂಡು ಈ ಬೋರಜ್ಜಿ ಹಿಂಗ ಆಡ್ತಿದ್ರಂತ ನನಗೆ ಚೆನ್ನಾಗಿ ಗೊತ್ತಿತ್ತು. ಅಲ್ಲ ಅಣ್ಣ ತಮ್ಮಂದ್ರು ನೋಡಿರಿ ಇಷ್ಟೊಂದು ಚೆನ್ನಾಗಿದ್ದದ್ದು ಸಡನ್ ಆಗಿ ಒಂದೇ ಸಲ ಈ ರೀತಿ ಎಲ್ಲ ಆಗೋದಕ್ಕೆ ಏನಪ್ಪ ಕಾರಣ ಅಂತ ನನ್ಗೂ ಯೋಚನೆ ಆಗ್ಬಿಟ್ಟಿತ್ತು. ಇವನು ಬೋರಣ್ಣ ಅವನ ಅಣ್ಣ ರಂಗಜ್ಜ ಅಂದ್ರೆ ಅಷ್ಟು ಗೌರವ, ಅಷ್ಟು ಬೆಲೆ ಕೊಡೋನು. ಅಣ್ಣ ಅಂದ್ರೆ ಕೈ ಮುಗಿಯೋನು. ಈ ಮನುಷ್ಯ ಇವನು ಅಣ್ಣ ಅಂದ್ರೆ ಕೈ ಮುಗಿಯೋ ಮನುಷ್ಯ ಇವನು. ನೋಡಿರಿ ಇವತ್ತು ಎದುರುತ್ರ ಕೊಡ್ತಿದ್ದಾನೆ, ಊರ್ ಜನಗಳ ಮುಂದೆ ಹೆಂಗ್ ಬೇಕಂಗ್ ಮಾತಾಡ್ತಿದ್ದಾನ ರಂಗಜ್ಜಂಗ್ ನೋಡಿರಿ ಅಂದ್ರೆ ನನಗೆ ಭಯ ಆಗ್ಬಿಡೋದು. ಯಪ್ಪ ಜನಗಳು ಹೆಂಗಿದ್ದವ್ರು ಹೆಂಗ್ ಬದಲಾಗ್ಬಿಟ್ಟ ಇವನು ಬೋರಜ್ಜ ಅಂತ. ನೋಡಿರಿ ಹಿಂಗೆಲ್ಲ ಆಗೈತಂತ ನನಗೆ ಇವಾಗ ಗೊತ್ತಾಗ್ತೈತೆ. ಇಲ್ಲ ಮೊದ್ಲೇ ಗೊತ್ತಿತ್ತು, ಇವರು ಹೇಳೋರು ಆ ಸಾವುಕಾರ ಶಂಕರಣ್ಣನ ಜೊತೆ ಸೇರ್ಕೊಂಡ್ಬಿಟ್ಟೆ ಅವನ ಮಾತು ಕೇಳಿ ನೀನು ಬೋರಜ್ಜ ಹಿಂಗ ಆಗ್ತಿರೋದು ಅಂತ. ನಾನು ಸುಮ್ಕಿರ್ಲ, ಅವನ ಚಿಕ್ಕ ಹುಡುಗ ಎಲ್ಲ ಅವನಿಗೆ ಗೊತ್ತಾಗಲ್ವೆಲ್ಲ, ಬೇರೆಯವ್ರು ಹೇಳಿದ್ರೆ ಅದಂಗ್ಲ ನಂಬ್ಕೊಂಡ್ಬಿಡ್ತಾನೆ ಅಂತ ಹೇಳ್ತಿದ್ದೆ. ಆದ್ರೆ ಬೋರಣ್ಣ ನೀನು ಭಾಳ ತಪ್ಪು ಮಾಡಿಬಿಟ್ಟೆ ಕಳ್ಳೆ, ನೀನು ಭಾಳ ತಪ್ಪು ಮಾಡಿಬಿಟ್ಟೆ. ನಿನ್ನ ಹೋಗತ್ಲಾಗಿ ಬುದ್ಧಿ ಇಲ್ವಲ್ಲ ನಿನಗೆ, ಬುದ್ಧಿ ಬಡವಲ್ಲ ನಿನಗೆ. ನನಗೆ ಗೊತ್ತಿತ್ತು ಅವನು ಇದಾನಲ್ಲ, ಅವನು ಸಾವುಕಾರ ಶಂಕರಣ್ಣ ಅವನು ಭಾಳ ಮೋಸ ಮಾಡ್ತಾನ. ಅವನು ಊರವ್ರು ಎಲ್ಲರಿಗೂ ಮೋಸ ಮಾಡ್ಕೊಂಡ್ ಬರ್ತಿದ್ದಾನಲ್ಲ ಅವನು. ಅವನಿಗೆ ತಕ್ಪಾಠ ಕಲಿಸ್ಲೇಬೇಕು. ಅವನ್ ಯಾಕ ಬಲು ಅತಿ ಆಗೋಯ್ತು ಕಣ, ಬಲು ಅತಿ ಆಗೋಯ್ತು. ನಾನು ಊರ್ ಗೌಡ ಆಗ್ಬಿಟ್ಟು ಸುಮ್ಕಿದ್ಬಿಟ್ರೆ ಊರವ್ರಿಗೆಲ್ಲರಿಗೂ ಸಹಾಯ ಮಾಡೋದು ನಾನು. ಈಗ ನನ್ನೂರವ್ರಿಗೆ ನನ್ನ ಕಣ್ ಮುಂದೆನೇ ಮೋಸ ಆಗ್ತೈತೆ, ಹಿಂಗೆಲ್ಲ ಆಗ್ತೈತೆ ಅಂದಮೇಲೆ ನಾನು ಇರೋಕ್ಕಾಗುತ್ತಾ? ನಾನು ಸುಮ್ಕಿರೋ ಮನುಷ್ಯನೇ ಅಲ್ಲ ಕಣ್ಬಿಡು. ಅವನಿಗೆ ಹೆಂಗ್ ಬುದ್ಧಿ ಕಲಿಸ್ಬೇಕೋ ಚೆನ್ನಾಗೆ ಬುದ್ಧಿ ಕಲಿಸ್ತೀನಿ. ಸುಮ್ಕಿರ್ರಿ, ಇವಾಗ ನೀವೇನು ಯೋಚನೆ ಮಾಡಕ್ ಹೋಗ್ಬೇಡ್ರಿ. ಏನು ಯೋಚನೆ ಮಾಡ್ಬೇಡ, ಸುಮ್ನಿರೋ ಬೋರಣ್ಣ. ಆಯ್ತು ಹೋಗ್ಲಿ ಬಿಡ, ಅತ್ಲಾಗಿ ಬೇಜಾರು ಮಾಡ್ಕೊಬೇಡ, ಸುಮ್ನಿರೋ. ಅಲ್ಲ ಕಣ್ಗವ್ರೆ, ಅಲ್ಲ ಬೇಜಾರು ಮಾಡ್ಕೊಬೇಡ್ರಿ ಅಂತ ನೀವ್ ನೋಡಿದ್ರೆ ನೀವ್ ಹಿಂಗೆ ಹೇಳ್ತಿದ್ರಲ್ಲ, ನಮ್ಮ ಹೊಟ್ಟೆ ಉರಿತೈತೆ ಕಣ್ರಿ ಗೌಡ್ರೆ, ನಮ್ಮ ಹೊಟ್ಟೆ ಉರಿತೈತೆ. ಅನ್ಯಾಯವಾಗಿ ನಮ್ಮ ಅಣ್ಣ ತಮ್ಮಂದ್ರುಗಳ ಜೊತೆ ಎಲ್ಲಾರಿಂದನೂ ನಾವು ದೂರ ಮಾಡ್ಕೊಂಡ್ಬಿಟ್ವಲ್ಲ. ನಾವು ಹೇಳ್ಬಾರ್ದು ಮಾತೆಲ್ಲ ಆಡ್ಬಾರ್ದು ಮಾತೆಲ್ಲ ಆಡ್ಬಿಟ್ಟು
ಅವ್ರಿಗೆ ಬೈದ್ಬಿಟ್ಟು ಅವ್ರಿಗೆ ಮೋಸ ಮಾಡ್ಬಿಟ್ಟು ಈಗ ಮೊನ್ನೆ ಪಾಪ ಕಷ್ಟಪಟ್ಟು ಅವ್ರು ಬೆಳೆದಿರೋ ಶುಂಠಿ ಬೆಳೆದ್ರು ಪಾಲ್ ತಗೊಂಡ್ಬಿಟ್ಟು ಅವನು ಇವನು ಸಾವುಕಾರ ಶಂಕರಣ್ಣನ ಮಾತು ಕೇಳ್ಕೊಂಡ್ಬಿಟ್ಟು ಇಷ್ಟೊಂದೆಲ್ಲ ಮೋಸ ಆಗೋದಕ್ಕೆ ಕಾರಣನೇ ಅವ್ನು ಸಾವುಕಾರ ಶಂಕರಣ್ಣ. ಇಷ್ಟೊಂದೆಲ್ಲ ನಾವು ಮೋಸ ಮಾಡಿದೀವಿ. ಈಗ ತಿರ್ಗಾ ಅವರಿಗೆ ಯಾವ ರೀತಿ ಮಕ ತೋರಿಸ್ಲಿ ನಾವು? ಹೆಂಗ್ ತೋರ್ಸನ ಹೇಳ್ರಿ? ಅನ್ಯಾಯವಾಗಿ ಅವ್ರ ಮಾತು ಕೇಳ್ಕೊಂಡ್ಬಿಟ್ಟು ನಾವು ಬಾಳ ಯಾಮಾರ್ಬಿಟ್ಟು ಬಾಳ ಬೇಜಾರಾಗ್ತೈತೆ ಗೌಡ್ರೆ ನಮ್ಗೆ. ಏನ್ ಮಾಡೋಣ ಹೇಳ್ರಿ? ಅವ್ನು ಸಾವುಕಾರ ಶಂಕರಣ್ಣ ಬೇರೆ ಅವ್ರ ಇವ್ರಿಗೆ ಹೇಳ್ಬಿಟ್ಟು ಇವತ್ ಸಾಯಂಕಾಲನೇ ತೋಟದಲ್ಲಿ ಬೆಳೆದಿರೋ ಬೆಳೆಗಳು ಎಲ್ಲಾದ್ರೂ ಒಂದ್ ತೆಂಗಿನಕಾಯಿನೂ ಬಿಡಬಾರ್ದು, ಒಂದ್ ಅಡಿಕೆ ಬಿಡಬಾರ್ದು, ಒಂದ್ ಬಾಳೆಗೊನೆ ಬಿಡಬಾರ್ದು, ಎಲ್ಲ ಕಳ್ತನ ಮಾಡ್ಕೊಂಡು ರಾತ್ರಿ ಎಲ್ಲ ಕುಯ್ಕೊಂಡ್ ಬಂದ್ ಬಿಡ್ಬೇಕು. ಬೆಳೆದಿರೋ ಟೊಮೊಟೊ ಹಣ್ಣನ್ನು ಕೂಡ ಬಿಡ್ಬೇಡ್ರಿ ಅಂತ ಹೇಳಿದಾರಲ್ಲ, ನಮಗ್ ಉಳಿಸ್ತಾರ. ನಾವ್ ಎತ್ಲಾಗಿಂದ ಉದ್ಧಾರ ಆಗೋಣ. ಈ ಊರ್ನಲ್ಲಿ ಹೆಂಗ್ ಬಾಳ್ಮೆ ಮಾಡೋಣ ಹೇಳ್ರಿ? ನಮ್ಗೆ ಅದೇ ಯೋಚನೆ ಆಗ್ತೈತೆ, ಚಿಂತೆ ಆಗ್ಬಿಟ್ಟೈತೆ. ಇರೋನೊಬ್ಬ ಮಗ ಅವನ್ ಕೈಲಿ ಪಾಪ ಅವನಿಗೆ ಅಷ್ಟೊಂದು ಧೈರ್ಯ ಇಲ್ಲ, ಶಕ್ತಿ ಇಲ್ಲ. ಅವ್ರ ಅಪ್ಪ ಹೇಳದಂಗೆ ಮಾತು ಕೇಳ್ಕೊಂಡಿದ್ದಾನೆ. ಏನ್ ಮಾಡಂಗೌಡ್ರೆ ನಾವು? ಇದ್ದಿದ್ದ ಅಣ್ಣ ತಮ್ಮಂದ್ರುಗಳಿಗೂ ದೂರ ಮಾಡ್ಕೊಂಡ್ಬಿಟ್ಟಿದೀವಿ. ಯಾರ್ ಸಹಾಯ ಕೇಳೋಣ ನಾವು ಇವಾಗ? ನಮ್ಗೆ ಆಗ್ತಿರೋ ಮೋಸಕ್ಕೆ ಯಾರು ನಮ್ಗೆ ಇದ್ ಕೊಡ್ತಾರೆ ಹೇಳ್ರಿ? ನೀವೇನೇ ಏನ್ ಮಾಡೋಣ ಗೌಡ್ರೆ ನಾವು? ನನ್ಗಂತೂ ಯೋಚನೆ ಆಗ್ಬಿಟ್ಟೈತೆ ಗೌಡ್ರೆ. ಪಾಪ ಸುಮ್ಕಿರಮ್ಮ ತಾಯಿ, ಸುಮ್ನಿರ್ತಾಯಿ ನೀನು. ನಿಂಗಮ್ಮ, ಹೆಣ್ಮಕ್ಳು ಅಳಬಾರ್ದು ಕಣಮ್ಮ, ಸುಮ್ಕಿರಮ್ಮ. ಕಣ್ಣಿಂದ ನೋಡಕ್ಕಾಗಲ್ಲ. ಏನ್ ತಾಯಿ ನೀನು ಇಷ್ಟೊಂದು ಭಯ ಬೀಳ್ತೀಯ ನೀವು? ಮನುಷ್ಯಗಳು ತಪ್ಪು ಮಾಡೋದು ಸಹಜ ಕಣಮ್ಮ. ಈಗ ನಿಮ್ಗೆ ಬುದ್ಧಿ ಬಂದ್ಬಿಟ್ಟೈತೆ. ಒಳ್ಳೆಯವ್ರು ಯಾರು ಕೆಟ್ಟವ್ರು ಯಾರು ಅಂತ ಚೆನ್ನಾಗಿ ಗೊತ್ತಾಗಿ ಹೋಗ್ಬಿಟ್ಟೈತೆ. ಅದೇ ನೀವು ಬುದ್ಧಿ ಕಲಿಬೇಕಿತ್ಕಳ ಬೋರಣ. ಅಣ್ಣ ತಮ್ಮಂದ್ರುಗಳು ಯಾವತ್ತೂ ಕೂಡ ಒಟ್ಟಿಗಿರ್ಬೇಕನ್ನೋದು ಇದೇ ಕಾರಣಕ್ಕೆ. ನೀವೊಂದು ಸ್ವಲ್ಪ ಎಡವಿದ್ದೀರಾ, ಅಣ್ಣ ತಮ್ಮಂದ್ರುಗಳು ಒಬ್ರಿಗೊಬ್ರು ದೂರ ಆಗಿದ್ದೀರಾ ಅಂತ ಗೊತ್ತಾಗ್ಬಿಟ್ರೆ ನೋಡು ನಿಮ್ಗೆ ಹೆಂಗ್ ಬಳಸ್ಕೊಂಡ್ಬಿಡ್ತಾರೆ ಜನಗಳು ಅಂತ. ನೋಡ್ದಾ ಸತ್ಯ ಏನಂತ ಗೊತ್ತಾಗೋಯ್ತಾ? ಏನಕ್ಕೂ ಇಲ್ದಲ್ಲೇ ಇರೋ ಅವ್ನು ಶಂಕರಣ್ಣ, ಅವ್ನು ಸಾವುಕಾರ ಶಂಕರಣ್ಣ ಬಂದ್ಬಿಟ್ಟು ನಿನಗೆ ಅವತ್ತು ನೀನು ಕೇಳ್ದಲ್ಲೇ ಇದ್ರು ಕೂಡ ಇಲ್ದವೆಲ್ಲ ಸಹಾಯ ಮಾಡಿದ. ನನ್ನ ಮೇಲೆ ನೀನು ಅರ್ಥ ಮಾಡ್ಕೋಬೇಕಿತ್ತು. ನಿನ್ನಿಂದ ನೀನು ಬಳಸ್ಕೊಂಡ್ಬಿಡ್ತಿದ್ದಾನ ಅವನು ಅಂತ ನೀನು ಅರ್ಥ ಮಾಡ್ಕೋಬೇಕಿತ್ತು. ಆಯ್ತು, ಇವಾಗ ಹಳೆದೆಲ್ಲ ಮಾತಾಡಿ ಏನು ಪ್ರಯೋಜನ ಇಲ್ಲ. ತಾಯಿ ನಿಂಗಮ್ಮ ಸುಮ್ಕಿರ್ತಾಯಿ, ನೀನು ಕೈ ಮುಗಿತೀನಿ. ನನ್ನ ಮುಂದೆ ಹಿಂಗೆಲ್ಲ ಹೆಣ್ಮಕ್ಳು ಹತ್ರೆ ನನಗೆ ನೋಡ್ಕೊಂಡಿರಕ್ಕೆ ಆಗಲ್ ಕಣ್ತಾಯಿ. ಸುಮ್ಕಿರವ್ವ, ಸುಮ್ಕಿರ ಪಾಪ, ಅಳಬಾರ್ದು, ಸುಮ್ಕಿರಮ್ಮ. ನಾನು ಇಲ್ವೇನಮ್ಮ? ಊರ್ ಗೌಡ ಆಗ್ಬಿಟ್ಟು ಯಾಕಿರೋದು? ಸಾಲದಕ್ಕೆ ನಿಮ್ಮ ಅಣ್ಣ ತಮ್ಮಂದ್ರು ಎಲ್ಲರೂ ಇದ್ದಾರೆ, ರಂಗಜ್ಜ ಇದ್ದಾರೆ, ಸಾವುಕಾರರು ಇದ್ದಾರೆ. ಯೋಚನೆ ಮಾಡಬಾರ್ದು ಕಣಮ್ಮ, ಸುಮ್ಕಿರು. ನಾವಿದೀವಿ. ಅದೆಂಗ್ ಕಳ್ತನ ಮಾಡ್ಕೊಂಡ್ ಹೋಗ್ಬಿಡ್ತಾರೆ ನಾನು ನೋಡೇ ಬಿಡ್ತೀನಿ. ನಾನಿರೋವರೆಗೂ ನಿಮ್ಗೆ ಲೇ ಬೋರಣ ಏನೂ ತೊಂದರೆ ಆಗ್ದಂಗೆ ಕಾಪಾಡೋ ಜವಾಬ್ದಾರಿ ನನ್ಗಿರ್ಲಿಕ್ಕಲ್ಲ. ನೀನ್ ಯಾಕಲ ಯೋಚನೆ ಮಾಡ್ತೀಯ? ಅದೆಂಗ್ ಕಳ್ತನ ಮಾಡ್ಕೊಂಡು ಹೋಗ್ಬಿಡ್ತಾರೆ, ಅದೆಂಗ್ ನಿಮಗೆ ಮೋಸ ಆಗ್ಬಿಡುತ್ತೆ ನಾವು ನೋಡ್ತೀವಿ ಕಳ್ಳ. ಅವ್ನು ಸಾವುಕಾರ ಶಂಕರಣ್ಣ ಅದೆಂಗ್ ನಿಮ್ಗೆ ಮೋಸ ಮಾಡ್ತಾನೆ ನಾವು ನೋಡೇ ಬಿಡ್ತೀವಿ. ಸುಮ್ಕಿರಮ್ಮ, ಏನು ಭಯ ಪಡ್ಬೇಡ ಕಣಮ್ಮ. ನನ್ನ ಮುಂದೆ ಹೇಳಿದ್ಯಲ್ವ ನೀನು, ಇವಾಗ ಏನಕ್ಕೂ ಭಯ ಪಡ್ಬೇಡ ನೀನು. ಹೋಗ್ರಿ, ಆರಾಮಾಗಿ ಹೋಗ್ಬಿಟ್ಟು ಊಟ ಮಾಡ್ಕೊಂಡು ನೆಮ್ಮದಿಯಾಗಿ ಮನೇಲಿ ಊಟ ಮಾಡ್ಕೊಂಡು ನೆಮ್ಮದಿಯಾಗಿರೋದು ಕಲೀರಿ. ಏನಿದ್ರು ನಾವು ನೋಡ್ಕೊಳ್ತೀವಿ. ಹೋಗ್ಲಾ ಬೋರಣ್ಣ, ಆ ಮಗಿ ಕರ್ಕೊಂಡು ನಿಂಗಮ್ಮ ಕರ್ಕೊಂಡು ಹೋಗು. ಹೆಂಗ್ ಹೋಗನ್ ಗೌಡ್ರೆ, ಹೆಂಗ್ ಹೋಗಣ? ಅದು ಯಾವ ಧೈರ್ಯದಿಂದ ಹೋಗಣ? ನಮ್ಮ ಅಣ್ಣ ತಮ್ಮಂದ್ರುಗಳಿಗೆ, ನಮ್ಮ ಅಣ್ಣಂದ್ರುಗಳಿಗೆ ಮಾತಾಡ್ಸೋಕ್ಕೆ ತಲೆ ಎತ್ಕೊಂಡು ಮಾತಾಡ್ಸೋಕ್ಕೂ ನನಗೆ ಮಕ ಇಲ್ಲ ಗೌಡ್ರೆ. ಅವ್ರಿಗೆ ಇಲ್ದವೆಲ್ಲ ಬೇಜಾರು ಮಾಡಿಸ್ಬಿಟ್ಟಿದ್ದೀನಿ, ಇಲ್ದವೆಲ್ಲ ಮಾತಂದ್ಬಿಟ್ಟಿದ್ದೀನಿ, ಮನ್ಸಿಗೆ ನೋವು ಮಾಡ್ಬಿಟ್ಟಿದ್ದೀನಿ, ಭಾಳ ಬೇಜಾರು ಮಾಡಿಸ್ಬಿಟ್ಟಿದ್ದೀನಿ. ಅವರಿಗೆ ಭಾಳ ಬೇಜಾರಾಗಿಬಿಟ್ಟಿದ್ದಾರೆ ಅಂಥವ್ರಿಗೆ ಇವಾಗ ನಾನು ಮಾತಾಡ್ಸೋಕ್ಕೂ ಆಗಲ್ಲ, ಏನಿಲ್ಲ. ಏನ್ ಮಾಡೋಣ? ಎಲ್ಲಾರ್ಗೂ ದೂರ ಮಾಡ್ಕೊಂಡೆ ಆ ಸಾವುಕಾರ ಶಂಕರಣ್ಣನ ಮಾತು ಕೇಳ್ಕೊಂಬಿಟ್ಟು. ಹೊಟ್ಟೆಲ್ಲ ಉರಿದೋಗಂಗೆ ಆಗ್ತೈತೆ. ಇಷ್ಟು ದಿವಸ ನಮ್ಮ ಅಣ್ಣಂದ್ರುಗಳಿಗೆ ಮಾಡಿರೋ ಮೋಸ, ಬೈದಿರೋ ಮಾತುಗಳು, ಅಂದಿರೋ ಮಾತುಗಳು, ಇವೆಲ್ಲ ಅದನ್ನು ಕೂಡ ಒಂದೊಂದೇ ನನಗೆ ನೆನಪಾಗ್ತಿದ್ದಾವೆ. ನಮ್ಮ ಅಣ್ಣ ತಮ್ಮಂದ್ರುಗಳಿಗೆ ಯಾವ ರೀತಿ ಮಾತಾಡ್ಸೋಕೆ ಹೋಗೋಣ ನಾನು ಇವಾಗ? ಅಣ್ಣ ಅಂತ ಬಾಯ್ ಬಿಟ್ಟು ಅದು ಹೆಂಗೆ ಕರೀಲಿ ನಾನು? ಅವ್ರು ವಾಪಸ್ ಬೈದಂಗಿರ್ತಾರ? ಅವ್ರ ಹೆಂಗಸ್ರುಗಳು, ಅವ್ರ ಹೆಂಡತಿಗಳು, ನಮ್ಮ ಅತ್ತಿಗೆಯವರು, ನಮ್ಮ ಅಣ್ಣನ ಮಕ್ಳುಗಳು ಎಲ್ಲಾರು ಬೈತಾರೆ. ಎಲ್ಲಾರ ಮುಂದೆನೂ ನಾನು ತಲೆ ಬಗ್ಸೋ ಕೆಲಸ ಮಾಡಿಬಿಟ್ಟಿದ್ದೀನಿ ಇಷ್ಟು ವಯಸ್ಸಾದ್ರೂ ಕೂಡ. ನನಗೆ ಭಾಳ ಅಂದರೆ ಭಾಳ ಬೇಜಾರಾಗ್ತೈತೆ ಗೌಡ್ರೆ, ಬೇಜಾರಾಗ್ತೈತೆ. ಏನು ಮಾಡೋದಂತ ಒಂದೂ ಗೊತ್ತಾಗ್ತಿಲ್ಲ ನನಗೆ, ಒಂದೂ ಗೊತ್ತಾಗ್ತಿಲ್ಲ. ಅದು ಹೆಂಗೆ ಹೋಗ್ಬಿಟ್ಟು ನೆಮ್ಮದಿಯಾಗಿ ಮನೇಲಿ ಮಲ್ಕೊಳ್ಳಿ ಹೇಳ್ರಿ? ಈಗಳಜ್ಜ ಬೋರಜ್ಜ, ನಾವು ಹೇಳ್ತಿದ್ದೀವಿ ತಾನೇ, ಗೌಡ್ರು ಹೇಳಿದಾರ ಅಂದಮೇಲೆ ನೀನೇನು ಭಯ ಬೀಳ್ಬೇಡ, ಹೋಗು. ಅದು ಹೆಂಗೆ ಕಳ್ತನ ಮಾಡಿಬಿಡ್ತಾರೆ ನಾವು ನೋಡ್ಕೊಂಡ್ಬಿಡ್ತೀವಿ. ಅವನಿಗೆ ತಕ್ಕ ಪಾಠ ಕಲಿಸ್ತೀವಿ, ಹೋಗಿ ನೀನೇನು ಹೆದರ್ಕೋಬೇಡ. ಈಗ ನೀವು ಅಲ್ಲಿ ಹೋಗಿ ಅವ್ರು ಮಾತಾಡಿರೋದೆಲ್ಲ ಕೇಳಿಸ್ಕೊಂಡಿರೋದೇನು ವಿಚಾರ ಅವ್ರಿಗೇನು ಗೊತ್ತಿಲ್ಲ ತಾನೇ? ಇಲ್ಲ ಕಣಪಾಪ, ಅವ್ರಿಗೆ ಗೊತ್ತಿಲ್ಲ. ಸಾಕ್ಬಿಡು, ಬೇಕಿದ್ದೆ ಅಷ್ಟು. ಭಾಳ ಜನಕ್ಕೆ ಹಿಂಗೆಲ್ಲ ಮೋಸ ಮಾಡ್ತಿದ್ದಾರೆ ಊರಲ್ಲಿ. ಈ ರೀತಿ ಎಲ್ಲ ಮೋಸ ಆಗ್ತಾಯಿದೆ ಅಂದಮೇಲೆ ನಾವು ಸುಮ್ಕಿದ್ರೆ ಆಗಲ್ಲ. ನಾವು ಊರವ್ರ ಅಂದಮೇಲೆ ಒಗ್ಗಟ್ಟಿಂದ ಇರಬೇಕು. ಮೋಸ ಆಗೋದಕ್ಕೆ ನಾವು ಬಿಡಲ್ಲ, ಹೆದರ್ಕೋಬೇಡ, ಸುಮ್ಕಿರು. ಗೌಡ್ರೆ ಬರ್ರಿ ಗೌಡ್ರೆ, ಹೋಗೋಣ. ಬೋರಜ್ಜ ಹೋಗ್ರಿ ನೀವು. ಅಜ್ಜಿ ಹೋಗಜ್ಜಿ, ನಿಂಗಜ್ಜಿ ಹೋಗಿ, ಆರಾಮಾಗಿ ಹೋಗು, ಅಳಬೇಡ, ಹೋಗು, ನಾವಿದೀವಿ.